ಸಂಡೂರಿನಲ್ಲಿ ಸೆಡ್ಡು ಹೊಡೆದಿದ್ದ ರೆಡ್ಡಿ ಗಾಲಿ ಉರುಳಿ ಹೋಗಿದೆ. ಕಾಂಗ್ರೆಸ್ ಕೇಕೆ ಹಾಕಿದ್ದು ಆಗಿದೆ. ಇಲ್ಲಿಂದ ಗಣಿನಾಡಿನಲ್ಲಿ ಅಸಲಿ ಆಟ ಶುರುವಾಗಿದೆ. ಅನ್ನಪೂರ್ಣ ಕೈಗೆ ಸಂಡೂರು, ಲಗಾಟಿ ಹೊಡೆದ ಬಂಗಾರು. ಹೌದು, ಗಣಿನಾಡು ಸಂಡೂರಿನಲ್ಲಿ ಕಾಂಗ್ರೆಸ್ ಧೂಳೆಬ್ಬಿಸಿದೆ. ಸಂಡೂರು ತುಕಾರಾಂ ಭದ್ರಕೋಟೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿ ಬಿಟ್ಟಿದೆ. ಪತ್ನಿಗೆ ಶಾಸಕ ಕುರ್ಚಿ ಕೊಡಿಸುವಲ್ಲಿ ತುಕಾರಾಂ ಸಕ್ಸಸ್ ಆಗಿದ್ದಾರೆ. ಗಣಿನಾಡಿಗೆ ಎಂಟ್ರಿ ಕೊಟ್ಟಿದ್ದ ಜನಾರ್ದನ್ ರೆಡ್ಡಿ ಸಂಡೂರನ್ನೇ ಪ್ರಧಾನಿಗೆ ಗಿಫ್ಟ್ ಕೊಡ್ತೀನಿ ಅಂದಿದ್ರು. ಆದ್ರೆ ಅದು ಹುಸಿಯಾಗಿದೆ. ಕಾಂಗ್ರೆಸ್ ಎದುರು ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಮುಗ್ಗರಿಸಿದ್ದಾರೆ. ಅತ್ತ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳುವ ಮೂಲಕ ಸಂತೋಷ್ ಲಾಡ್ ತಮ್ಮ ಪ್ರತಿಷ್ಠೆ ಹೆಚ್ಚಿಸಿಕೊಂಡಿದ್ದಾರೆ. ಏನ್ ಸರ್ ಹೀಗಾಯ್ತಲ್ಲ ಅನ್ನೋ ಪ್ರಶ್ನೆಗೆ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ವೋಟ್ ಶೇರ್ ನಲ್ಲಿ ಹೆಚ್ಚಳವಾಗಿದೆ ಅಂತ ಸಮಾಧಾನದ ಉತ್ತರ ಕೊಟ್ಟಿದ್ದಾರೆ. 3 ಕ್ಷೇತ್ರಗಳಲ್ಲಿ ನಮಗೆ ಹಿನ್ನಡೆ ಆಗಿದೆ. ಆ ಹಿನ್ನಡೆಗೆ ಕಾರಣಗಳು ಏನು, ಬರೋ ದಿನಗಳು ನಾವು ಕೂತು ವಿಶ್ಲೇಷಣೆಯನ್ನು ಮಾಡ್ತೇವೆ. ಆದರೆ ಮತದಾರರು ನಾವು ಕೂಡ ತಿದ್ಕೊಂಡು ಹೋಗಬೇಕು ಅನ್ನೋ ಸ್ಪಷ್ಟ ಸಂದೇಶವನ್ನಂತೂ ಕೊಟ್ಟಿದ್ದಾರೆ. ಅದು ಬರೋ ದಿನದಲ್ಲಿ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇತ್ತ ಗೆಲುವಿನ ಗಿಫ್ಟ್ ಕೊಟ್ಟ ಕ್ಷೇತ್ರದ ಮತದಾರರಿಗೆ ತುಕಾರಾಂ ದಂಪತಿ ಧನ್ಯವಾದ ಅರ್ಪಿಸಿದ್ದಾರೆ. ಏನಿವತ್ತು ನಮ್ಮ ಮೇಲೆ ಒಂದು ವಿಶ್ವಾಸ ನಂಬಿಕೆ ಇಟ್ಟು ಮತ್ತೊಮ್ಮೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇನ್ನೂ ಇವತ್ತು ನಮ್ಮ ಭುಜದ ಮೇಲಿನ ಒಂದು ಭಾರ ಹೆಚ್ಚಾಗಿದೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿಯತ್ತ ನಾವು ಮುಖ ಮಾಡಿ ನಮ್ಮ ಜನರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ನಿರೀಕ್ಷೆಗಳನ್ನೆಲ್ಲ ಪೂರ್ಣಗೊಳಿಸುವಂಥ ಒಂದು ಹೆಚ್ಚಿನ ಜವಾಬ್ದಾರಿ ಇವತ್ತು ನನ್ನ ಹೆಗಲ ಮೇಲಿದೆ. ಅವರ ಎಲ್ಲ ನಿರೀಕ್ಷೆಗಳನ್ನ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಇವತ್ತಿಂದ ನಾನು ಮಾಡೋದಕ್ಕೆ ಬಯಸ್ತೀನಿ. ಇವತ್ತು ಏನು ಅಭಿಮಾನ, ಪ್ರೀತಿ, ವಿಶ್ವಾಸ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಿದ್ದಾರೆ ಸಂಡೂರಿನ ಜನತೆ. ಇವತ್ತು ನಮ್ಮ ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ಅವರು ಜೊತೆಗೆ ನಾವು ಸಂಸದರು ಇಬ್ಬರು ಇವತ್ತು ಆ ಒಂದು ಬಂಡಿಗೆ ಹೆಗಲು ಕೊಟ್ಟು ಪ್ರಾಮಾಣಿಕವಾಗಿ ತಾಲೂಕು ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಇನ್ನೊಂದೆಡೆ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಮಾತನಾಡಿ ಫಲಿತಾಂಶದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂತೋಷ್ ಲಾಡ್ ಮತ್ತು ತುಕಾರಾಂ ವಿರುದ್ಧ ನಾವು ಚುನಾವಣೆ ಮಾಡಿಲ್ಲ. ಸ್ವತಃ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ನಾವು ಚುನಾವಣೆ ಮಾಡಿರೋದು. ಅವರು ಬಂದು ಸತತ 4 ದಿನ ಕೂತು 18ರಿಂದ 19 ಸಭೆಗಳನ್ನು ಮಾಡಿದರು. ಅನೇಕ ಸಚಿವರು ತಂದು ಅಕ್ರಮವಾಗಿ ಹಣವನ್ನು ಹಂಚಿ ಸಿಕ್ಕಾಪಟ್ಟೆ ಹಣದ ಒಳನೆ ಹರಿಸಿದ್ರು. ಹಾಗಾಗಿ ಇವತ್ತು ಅವರ ಅಧರ್ಮ ಗೆದ್ದಿರ್ಬೋದು, ಧರ್ಮ ಇವತ್ತಿಲ್ಲ ನಾಳೆ ಗೆದ್ದೇ ಗೆಲ್ಲ. ಒಟ್ಟಿನಲ್ಲಿ ಸಂಡೂರಿನಲ್ಲಿ ಮತದಾರರು ಮತ್ತೊಮ್ಮೆ ಕಾಂಗ್ರೆಸ್ ಕೈ ಹಿಡಿದಿದ್ದು ಬಿಜೆಪಿಗೆ ಸೋಲಿನ ಕಹಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಂಡೂರಿನಲ್ಲಿ ಸೆಡ್ಡು ಹೊಡೆದಿದ್ದ ರೆಡ್ಡಿ ಗಾಲಿ ಉರುಳಿ ಹೋಗಿದೆ. ಕಾಂಗ್ರೆಸ್ ಕೇಕೆ ಹಾಕಿದ್ದು ಆಗಿದೆ. ಇಲ್ಲಿಂದ ಗಣಿನಾಡಿನಲ್ಲಿ ಅಸಲಿ ಆಟ ಶುರುವಾಗಿದೆ. ಅನ್ನಪೂರ್ಣ ಕೈಗೆ ಸಂಡೂರು, ಲಗಾಟಿ ಹೊಡೆದ ಬಂಗಾರು. ಹೌದು, ಗಣಿನಾಡು ಸಂಡೂರಿನಲ್ಲಿ ಕಾಂಗ್ರೆಸ್ ಧೂಳೆಬ್ಬಿಸಿದೆ. ಸಂಡೂರು ತುಕಾರಾಂ ಭದ್ರಕೋಟೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿ ಬಿಟ್ಟಿದೆ. ಪತ್ನಿಗೆ ಶಾಸಕ ಕುರ್ಚಿ ಕೊಡಿಸುವಲ್ಲಿ ತುಕಾರಾಂ ಸಕ್ಸಸ್ ಆಗಿದ್ದಾರೆ. ಗಣಿನಾಡಿಗೆ ಎಂಟ್ರಿ ಕೊಟ್ಟಿದ್ದ ಜನಾರ್ದನ್ ರೆಡ್ಡಿ ಸಂಡೂರನ್ನೇ ಪ್ರಧಾನಿಗೆ ಗಿಫ್ಟ್ ಕೊಡ್ತೀನಿ ಅಂದಿದ್ರು. ಆದ್ರೆ ಅದು ಹುಸಿಯಾಗಿದೆ. ಕಾಂಗ್ರೆಸ್ ಎದುರು ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಮುಗ್ಗರಿಸಿದ್ದಾರೆ. ಅತ್ತ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳುವ ಮೂಲಕ ಸಂತೋಷ್ ಲಾಡ್ ತಮ್ಮ ಪ್ರತಿಷ್ಠೆ ಹೆಚ್ಚಿಸಿಕೊಂಡಿದ್ದಾರೆ. ಏನ್ ಸರ್ ಹೀಗಾಯ್ತಲ್ಲ ಅನ್ನೋ ಪ್ರಶ್ನೆಗೆ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ.
ನಮ್ಮ ವೋಟ್ ಶೇರ್ನಲ್ಲಿ ಹೆಚ್ಚಳವಾಗಿದೆ ಅಂತ ಸಮಾಧಾನದ ಉತ್ತರ ಕೊಟ್ಟಿದ್ದಾರೆ. 3 ಕ್ಷೇತ್ರಗಳಲ್ಲಿ ನಮಗೆ ಹಿನ್ನಡೆ ಆಗಿದೆ. ಆ ಹಿನ್ನಡೆಗೆ ಕಾರಣಗಳು ಏನು? ಬರೋ ದಿನಗಳಲ್ಲಿ ನಾವು ಕೂತು ವಿಶ್ಲೇಷಣೆಯನ್ನು ಮಾಡುತ್ತೇವೆ. ಆದರೆ ಮತದಾರರು ನಾವು ಕೂಡ ತಿದ್ಕೊಂಡು ಹೋಗಬೇಕು ಅನ್ನೋ ಸ್ಪಷ್ಟ ಸಂದೇಶವನ್ನಂತೂ ಕೊಟ್ಟಿದ್ದಾರೆ. ಅದು ಬರೋ ದಿನದಲ್ಲಿ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇತ್ತ ಗೆಲುವಿನ ಗಿಫ್ಟ್ ಕೊಟ್ಟ ಕ್ಷೇತ್ರದ ಮತದಾರರಿಗೆ ತುಕಾರಾಂ ದಂಪತಿ ಧನ್ಯವಾದ ಅರ್ಪಿಸಿದ್ದಾರೆ. ಏನಿವತ್ತು ನಮ್ಮ ಮೇಲೆ ಒಂದು ವಿಶ್ವಾಸ ನಂಬಿಕೆ ಇಟ್ಟು ಮತ್ತೊಮ್ಮೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇನ್ನೂ ಇವತ್ತು ನಮ್ಮ ಭುಜದ ಮೇಲಿನ ಒಂದು ಭಾರ ಹೆಚ್ಚಾಗಿದೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿಯತ್ತ ನಾವು ಮುಖ ಮಾಡಿ ನಮ್ಮ ಜನರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ನಿರೀಕ್ಷೆಗಳನ್ನೆಲ್ಲ ಪೂರ್ಣಗೊಳಿಸುವಂಥ ಒಂದು ಹೆಚ್ಚಿನ ಜವಾಬ್ದಾರಿ ಇವತ್ತು ನನ್ನ ಹೆಗಲ ಮೇಲಿದೆ. ಅವರ ಎಲ್ಲ ನಿರೀಕ್ಷೆಗಳನ್ನ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಇವತ್ತಿಂದ ನಾನು ಮಾಡೋದಕ್ಕೆ ಬಯಸ್ತೀನಿ. ಇವತ್ತು ಏನು ಅಭಿಮಾನ, ಪ್ರೀತಿ, ವಿಶ್ವಾಸ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಿದ್ದಾರೆ ಸಂಡೂರಿನ ಜನತೆ. ಇವತ್ತು ನಮ್ಮ ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ಅವರು ಜೊತೆಗೆ ನಾವು ಸಂಸದರು ಇಬ್ಬರು ಇವತ್ತು ಆ ಒಂದು ಬಂಡಿಗೆ ಹೆಗಲು ಕೊಟ್ಟು ಪ್ರಾಮಾಣಿಕವಾಗಿ ತಾಲೂಕು ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಇನ್ನೊಂದೆಡೆ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಮಾತನಾಡಿ ಫಲಿತಾಂಶದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂತೋಷ್ ಲಾಡ್ ಮತ್ತು ತುಕಾರಾಂ ವಿರುದ್ಧ ನಾವು ಚುನಾವಣೆ ಮಾಡಿಲ್ಲ. ಸ್ವತಃ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ನಾವು ಚುನಾವಣೆ ಮಾಡಿರೋದು. ಅವರು ಬಂದು ಸತತ 4 ದಿನ ಕೂತು 18ರಿಂದ 19 ಸಭೆಗಳನ್ನು ಮಾಡಿದರು. ಅನೇಕ ಸಚಿವರು ತಂದು ಅಕ್ರಮವಾಗಿ ಹಣವನ್ನು ಹಂಚಿ ಸಿಕ್ಕಾಪಟ್ಟೆ ಹಣದ ಒಳನೆ ಹರಿಸಿದ್ರು. ಹಾಗಾಗಿ ಇವತ್ತು ಅವರ ಅಧರ್ಮ ಗೆದ್ದಿರ್ಬೋದು, ಧರ್ಮ ಇವತ್ತಿಲ್ಲ ನಾಳೆ ಗೆದ್ದೇ ಗೆಲ್ಲ. ಒಟ್ನಲ್ಲಿ ಸಂಡೂರಿನಲ್ಲಿ ಮತದಾರರು ಮತ್ತೊಮ್ಮೆ ಕಾಂಗ್ರೆಸ್ ಕೈ ಹಿಡಿದಿದ್ದು ಬಿಜೆಪಿಗೆ ಸೋಲಿನ ಕಹಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಂಡೂರಿನಲ್ಲಿ ಸೆಡ್ಡು ಹೊಡೆದಿದ್ದ ರೆಡ್ಡಿ ಗಾಲಿ ಉರುಳಿ ಹೋಗಿದೆ. ಕಾಂಗ್ರೆಸ್ ಕೇಕೆ ಹಾಕಿದ್ದು ಆಗಿದೆ. ಇಲ್ಲಿಂದ ಗಣಿ ನಾಡಿನಲ್ಲಿ ಅಸಲಿ ಆಟ ಶುರುವಾಗಿದೆ. ಅನ್ನಪೂರ್ಣ ಕೈಗೆ ಸಂಡೂರು, ಲಗಾಟಿ ಹೊಡೆದ ಬಂಗಾರು. ಹೌದು, ಗಣಿನಾಡು ಸಂಡೂರಿನಲ್ಲಿ ಕಾಂಗ್ರೆಸ್ ಧೂಳೆಬ್ಬಿಸಿದೆ. ಸಂಡೂರು ತುಕಾರಾಂ ಭದ್ರಕೋಟೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿ ಬಿಟ್ಟಿದೆ. ಪತ್ನಿಗೆ ಶಾಸಕ ಕುರ್ಚಿ ಕೊಡಿಸುವಲ್ಲಿ ತುಕಾರಾಂ ಸಕ್ಸಸ್ ಆಗಿದ್ದಾರೆ.